ಗರ್ಭಿಣಿಯರಿಗೆ ಕಿವಿ ಮಾತು ಸರಣಿಗೆ ಸ್ವಾಗತ. ನಾನು ಡಾಕ್ಟರ್ ಸೌಮ್ಯ ಮಹೇಶ್ ಕೋರಿಗೋಳ್. ಇವತ್ತು ನಾನು ನಿಮಗೆ ಥೈರಾಯ್ಡ್ ಮತ್ತು ಪ್ರೆಗ್ನೆನ್ಸಿ ಬಗ್ಗೆ ತಿಳಿಸ್ಕೊಡ್ತೀನಿ. ಎಷ್ಟು ಜನಕ್ಕೆ ಡೌಟ್ ಇರುತ್ತೆ, ಪ್ರೆಗ್ನೆನ್ಸಿ ಮುಂಚೆ ಥೈರಾಯ್ಡ್ ಬಂದ್ಬಿಟ್ಟಿದೆ, ನಂಗೆ ಮದುವೆಗಿನ್ನೂ ಆಗಿಲ್ಲ, ಹೀಗೆ ಥೈರಾಯ್ಡ್ ಬಂದ್ಬಿಟ್ಟಿದೆ, ನನ್ನ ಮದುವೆ ನಂಗೆ ಪ್ರೆಗ್ನೆನ್ಸಿ ಆಗುತ್ತಾ, ಅದೊಂದು ಭಾಳ ಡೌಟ್ ಇರುತ್ತೆ. ಅವರವರಿಗೆ ಪ್ರೆಗ್ನೆನ್ಸಿಲಿ ಥೈರಾಯ್ಡ್ ಬಂದಿರೋದು ಗೊತ್ತಾಗುತ್ತೆ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ. ಅವಾಗೂ ಕೂಡ ಅವ್ರಿಗೆ ಭಾಳ ಹೆದರಿಕೆ ಇರುತ್ತೆ, ಈ ಥೈರಾಯ್ಡ್ ಬಂದ್ಬಿಟ್ಟಿದೆ, ನಂಗೆ ಪ್ರೆಗ್ನೆನ್ಸಿ ಚೆನ್ನಾಗಿ ಹೋಗುತ್ತೋ ಇಲ್ಲ, ಏನೋ ತೊಂದರೆ ಆಗುತ್ತಾ ಪ್ರೆಗ್ನೆನ್ಸಿಯಲ್ಲಿ ಅಂತ. ಥೈರಾಯ್ಡ್ ಅನ್ನೋದು ಒಂದು ಸಿಂಪಲ್ ಹಾರ್ಮೋನು. ಅದು ನಮಗೆ ನ್ಯಾಚುರಲಾಗಿ ಕರೆಕ್ಟಾಗಿ ಇರಬೇಕು. ಒಬ್ಬೊಬ್ಬರಿಗೆ ಅದು ಜಾಸ್ತಿ ಆಗಿಬಿಟ್ಟಿರುತ್ತೆ, ಅದನ್ನು ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಇದನ್ನು ನಾವು ಕರೆಕ್ಟ್ ಮಾಡೋಕ್ಕೆ ಒಂದು ಸಿಂಪಲ್ ಟ್ಯಾಬ್ಲೆಟ್ ಕೊಡ್ತೀವಿ. ಇದನ್ನು ದಿನಾಲು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ತೊಗೊಳಕ್ಕೆ ಒಂದು ಟ್ಯಾಬ್ಲೆಟ್ ತೊಗೊಳಕ್ಕೆ ಹೇಳ್ತೀವಿ. ಈ ಒಂದು ಟ್ಯಾಬ್ಲೆಟ್ ನಾವು ಡಾಕ್ಟರ್ ಹೇಳಿದ್ರೆ ನೀವು ಕಂಟಿನ್ಯೂಸ್ ಕರೆಕ್ಟಾಗಿ ತೊಗೊತಾ ಇದ್ವಿ ಅಂದರೆ ಆಟೋಮೆಟಿಕಲಿ ಥೈರಾಯ್ಡ್ ನಿಮಗೆ ನಾರ್ಮಲ್ ಬರುತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಪ್ರೆಗ್ನೆನ್ಸಿ ಮುಂಚೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋರು ಯಾರಾದರೂ ಅಷ್ಟೇ ಆ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡು ಆ ಹಾರ್ಮೋನ್ನ ನೀವು ಒಂದು ನಾರ್ಮಲ್ ಒಂದು ರೇಂಜಲ್ಲಿ ಇಟ್ಕೊಂಡ್ರಿ ಅಂದರೆ ನಿಮಗೆ ಯಾವ ಕಾರಣಕ್ಕೂ ಏನೂ ತೊಂದರೆ ಆಗೋದಿಲ್ಲ. ಒಬ್ಬೊಬ್ರು ಏನು ಮಾಡ್ತಾರೆ, ಡಾಕ್ಟ್ರ್ ಹೇಳಿದ್ರೆ ಟ್ಯಾಬ್ಲೆಟ್ ತೊಗೊಳೋದಿಲ್ಲ, ಒಂದು ದಿವಸ ತೊಗೊತಾರೆ, 4 ದಿವಸ ತೊಗೊಳೋದಿಲ್ಲ, ಮತ್ತೆ ಬಿಡ್ತಾರೆ. ಆ ಥರ ಮಾಡಿದರೆ ಅದು ಹಾರ್ಮೋನು ಜಾಸ್ತಿ ಆಕಂತ ಹೋಗ್ಬಿಡುತ್ತೆ. ಅದು ಭಾಳ ಜಾಸ್ತಿ ಆದರೆ ಮಾತ್ರ ನಾವು ಹೇಳ್ತೀವಿ ಅದನ್ನು ಕಂಟ್ರೋಲ್ ಮಾಡಿ ಪ್ಲ್ಯಾನ್ ಮಾಡಿ ಪ್ರೆಗ್ನೆನ್ಸಿನ ಅಂತ. ಇಲ್ಲ ಅಂದರೆ ನಾವು ಹೈ ಡೋಸ್ ಟ್ಯಾಬ್ಲೆಟ್ ಕೊಟ್ಟು ಅದನ್ನು ಬೇಗ ನಾವು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದಕ್ಕೋಸ್ಕರ ಥೈರಾಯ್ಡ್ ಬಂದುಬಿಟ್ಟಿದೆ, ನನಗೆ ಪ್ರೆಗ್ನೆನ್ಸಿ ಆಗುತ್ತೋ ಇಲ್ವಾ, ಪ್ರೆಗ್ನೆನ್ಸಿಲಿ ಬಂದುಬಿಟ್ಟಿದೆ, ಮಗುಗೆ ತೊಂದರೆ ಆಗುತ್ತಾ, ಪ್ರೆಗ್ನೆನ್ಸಿ ತೊಂದರೆ ಆಗುತ್ತಾ, ಆ ಥರ ಯಾವ ಡೌಟ್ಗಳು ಬೇಡ. ಇದನ್ನು ನಾವು ಹೇಳ್ದಂಗೆ ನೀವು ಕರೆಕ್ಟಾಗಿ ಟ್ಯಾಬ್ಲೆಟ್ ತೊಗೊಂಡು ಆ ಹಾರ್ಮೋನ್ನ ನಾರ್ಮಲ್ ರೇಂಜಲ್ಲಿ ನೀವು ಕಂಟಿನ್ಯೂ ಮಾಡ್ತಾ ಇದ್ರಿ ಅಂದರೆ ಏನೂ ತೊಂದರೆ ಆಗಲ್ಲ. ನಿಮಗೂ ತೊಂದರೆ ಆಗಲ್ಲ, ಪ್ರೆಗ್ನೆನ್ಸಿಗೂ ತೊಂದರೆ ಆಗಲ್ಲ, ಪ್ರೆಗ್ನೆನ್ಸಿ ಆಗೋದಕ್ಕೂ ಕೂಡ ತೊಂದರೆ ಆಗಲ್ಲ. ಧನ್ಯವಾದಗಳು.